ಗೈಸ್ ಇಲ್ಲಿ ಮುಂಜಾನೆ ದಂಧ ಸ್ಟಾರ್ಟ್ ಮಾಡ್ಬಿಟ್ಟಾರ ನೋಡ್ರಿ. ಇವ್ರಿಗೆ ಏನ್ ಹೇಳ್ಬೇಕು ಒಂದ್ಸಲಿ ಹಾಯ್ ಹೇಳ್ಬಿಡ್ರಿ ಅವ್ರಿಗೆ. ಏನ್ ನಿಮ್ ಮೀಸೆ ಸಖತ್ತಾಗಿದೆ. ಫ್ರೆಂಡ್ಸ್ ಎಲ್ಲಾರು ಹೆಂಗದಿರಿ? ನೀವೆಲ್ಲರೂ ಮಸ್ತ್ ಇದ್ರಿ ಅಂತ ಹೇಳಿ ನಾ ಅನ್ಕೊಂಡಿನಿ. ನಾನು ಭಾರಿ ಅಂದ್ರ ಭಾರಿ ಇದೀನಿ ನೋಡ್ರಿ. ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಕಲಬುರ್ಗಿ ಅಫಿಷಿಯಲ್ ನೀವು ಯೂಟ್ಯೂಬ್ ಚಾನಲ್. ಇನ್ನ ಯಾರೆಲ್ಲ ನನ್ನ ಚಾನಲ್ಗ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ 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 ಸಬ್ಸ್ಕ್ರೈಬ್ ಆಗ್ರಿ ಗಾಯ್ಸ್. ಈಗ ಟೈಮು 7 ಗಂಟೆ, ಮುಂಜಾನೆ 7 ಗಂಟೆ. ನೋಡ್ರಿ ವೆದರ್ ಹೆಂಗೈತಿ, ಎಷ್ಟು ಮಸ್ತ್ ಐತಲ್ಲ, ಭಾರಿ ಐತಿ ಗೈಸ್ ವೆದರ್. ಈ ವೆದರ್ ಒಳಗ ಇಷ್ಟು ಮುಂಜಾನೆ ರೆಡಿ ಆಗಿ ಯಾಕ ಏನ್ ಮಾಡಾಕತ್ತಾಳ ಅಂತ ಹೇಳಿ ನೀವು ವಿಚಾರ ಮಾಡಾಕತ್ತಿರ್ಬೋದು ಗೈಸ್. ನಾನು ಇವಾಗ ಮೆಜೆಸ್ಟಿಕ್ ಹೋಗಾಕತ್ತೀನಿ. ಮತ್ತೆ ಈಕಿಗೇನು ಹುಚ್ಚಿಡ್ದೆ, ನಿನ್ನ ಮನ್ಯಾರ ಎಲ್ಲರೂ ಬೈದಿವಿ, ಮತ್ತೆ ಯಾಕೆ ಹೊಂಟಾಳ ಈಕಿ ಅಂತ ವಿಚಾರ ಮಾಡಾಕತ್ತೀರಿ ಗೈಸ್. ಈ ಸಲ ನಾನು ಒಬ್ಬಕಿನೇ ಹೋಗ್ಲಾಕತ್ತೀನಿ. ನಾನು ಪರ್ಸನಲ್ ಕೆಲಸ ಸಲ ಹೊಂಟೀನಿ. ಪರ್ಸನಲ್ ಕೆಲಸ ಅಂತಂದ್ರೆ ನಿಮ್ ಮುಂದೆ ಏನು ಹೇಳ್ಕೊಲಾರ್ದಂತದ್ದು ಏನೂ ಇಲ್ಲ ಗೈಸ್. ನಾನು ಎದಕ್ ಹೊಂಟೀನಿ ಅಂತಂದ್ರ ಮನೇಲಿಂದ ಪ್ರೀತಿಯ ಬುತ್ತಿ ಹೊಂಟೈತಿ, ಅದನ್ನ ತರ್ಲಾಕ್ ಹೊಂಟೀನಿ ನೋಡ್ರಿ, ಪಿಕಪ್ ಮಾಡ್ಲಾಕ್ ಹೊಂಟೀನಿ. ಆ ನನ್ ಬೈಕ್ ಇದ್ದಿತ್ತು ಅಂತಂದ್ರ ಬಹಳ ನನ್ಗೆ ಹೆಲ್ಪ್ ಆಗ್ತಿತ್ತು ಗೈಸ್. ಬೈಕ್ ಒಂದ್ ವಿಚಾರ ನಿಮ್ಗೆ ನಾನು ಹೇಳಿಲ್ಲಲ್ಲ, ನಂದು ಬೈಕ್ ಕಳೆದ ಆಲ್ರೆಡಿ 7 ಮಂತ್ ಆಗ್ಬಿಡ್ತು. ಬಹಳ ಪ್ರೀತಿಲಿಂದ ಇಟ್ಕೊಂಡಿದ್ದೆ ಅದನ್ನ. ನನ್ನ ಜೀವಕ್ಕಿಂತ ಹೆಚ್ಚು ಆಗಿ ನೋಡ್ಕೊಂಡಿದ್ದೇನೆ ಅದನ್ನ. ಬಟ್ ನಾನು ಬೆಂಗ್ಳೂರ್ ಬಂದ ತಕ್ಷಣ ಕಳವಾಗ್ಬಿಡ್ತು ಅದು. ಬೆಂಗ್ಳೂರ್ ನಾನು ಬಂದು 1 ಮಂತ್ 1.5 ಮಂತ್ ಅಲ್ಲೇ ಎತ್ತೊಡ್ದ್ ಬಿಟ್ರು ಕಳ್ರು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ, ಎಲ್ಲ ಕೊಟ್ಟೆ, ಬಟ್ ಪೊಲೀಸರ ಕ್ಯಾರೇನು ಅಂತ ಇಲ್ಲ. ತುಂಬಾ ಬೇಜಾರಾಗುತ್ತೆ ಪೊಲೀಸರೇ ಹಿಂಗಂದ್ರೆ ಈಗ ನಮ್ಮಂತ ಸಾಮಾನ್ಯ ಮನುಷ್ಯರು ಏನ್ ಮಾಡ್ಬೇಕು, ಹೌದಲ್ಲ? ಅದಕ್ಕೆ ಹೋಗ್ಲಿ ಬಿಡ್ರಿ. ಈಗ ನಾನೇನ್ ವಿಚಾರ ಮಾತಾಡಕತ್ತೆ ಅಂತ, ಮೆಟ್ರೋಗ್ ಹೋಗ್ಬೇಕು. ಆಲ್ರೆಡಿ ನಾನು ಇದು ಬುಕ್ ಮಾಡೀನಿ, ಏನಂತಾರ ರ್ಯಾಪಿಡೋ ಬುಕ್ ಮಾಡೀನಿ ನಾನು. ಸೊ ರ್ಯಾಪಿಡೋ ಸಂದ ವೇಟ್ ಮಾಡಾಕತ್ತೀನಿ ನೋಡ್ರಿ, ಇನ್ನ ಬಂದಿಲ್ಲ ರ್ಯಾಪಿಡೋ. ರ್ಯಾಪಿಡೋ ಬುಕ್ ಮಾಡೀನಿ, ಬರ್ತಾನ ರ್ಯಾಪಿಡೋದವ, ಇನ್ನ ಬಂದಿಲ್ಲ. ಇನ್ನೊಂದು ವಿಚಾರ ಏನಂತಂದ್ರೆ ರ್ಯಾಪಿಡೋದು ಬಹಳ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಯಾಕಂತಂದ್ರೆ ಬೈಕ್ ಅವರೆಲ್ಲ ರ್ಯಾಪಿಡೋ ಹೊಡಿಯಂಗಿಲ್ಲ, ಬರೀ ಆಟೋ ಅವ್ರ ಅಷ್ಟೇ ರ್ಯಾಪಿಡೋ ಹೊಡಿಬೇಕು. ಬೈಕ್ ಅವ್ರು ಹೊಡಿಯಂಗಿತ್ತಂದ್ರ ಯೆಲ್ಲೋ ಬೋರ್ಡ್ ಇದ್ದವ್ರು ಅಷ್ಟೇ ರ್ಯಾಪಿಡೋ ಮಾಡ್ಬೇಕು, ವೈಟ್ ಬೋರ್ಡ್ ಇದ್ದವ್ರು ಮಾಡಬಾರ್ದು ಅಂತ ಅಂದ್ಗೆಸಿಂದ ಕಾನೂನು ಬಂದೈತಿ. ಇವಾಗ ಆಟೋ ಅವರೆಲ್ಲ ಸ್ಟ್ರೈಕ್ ಮಾಡಿ ಆ ಕಾನೂನ ತಂದಾರ. ಕಾನೂನು ಅಂತ ಅಲ್ಲ, ಇವ್ರೇ ಏನೋ ಆಗೈತಿ, ಅದು ನನ್ಗೂ ಅಷ್ಟು ಇದು ಗೊತ್ತಿಲ್ಲ. ಇಷ್ಟೇ ಗೊತ್ತು, ವೈಟ್ ಬೋರ್ಡ್ ಯೆಲ್ಲೋ ಬೋರ್ಡ್ ಆಟೋ ಅಂತ ಅನ್ಗೇಸಿಂದ ಇರವಲ್ದಾಗ ನೋ ಪ್ರಾಬ್ಲಮ್. ಗಾಯ್ಸ್ ವೆದರ್ ನೋಡ್ರಿ ಗಾಯ್ಸ್. ಒಂದ್ ನಿಮಿಷ ಫೋನ್ ಬರಾಕತ್ತೈತಿ. ಸುಮ್ಮನೆ ಎಲ್ಲಿದ್ದೀರಾ ಏನು ಅಂತ ಫೋನ್ ಹಚ್ಚಿಬಿಡೋದು. ಲೊಕೇಶನ್ ಬರಂಗೇ ಇಲ್ಲ. ಕಾಲ್ ಮಾಡೀನಿ, ಬಂದನಂತವ, ಹಿಡಿದು ಹೋಗಾಕತ್ತೀನಿ ನಾನು ಗೈಸ್. ಆದ್ರೂ ಇವತ್ತು ಬೈಕೆ ಬುಕ್ ಮಾಡೀನಿ, ಬಟ್ ಗೊತ್ತಿಲ್ಲ ಅವ ಹೆಂಗ್ ಕರ್ಕೊಂಡು ಹೋಗ್ತಾನೋ ಏನೋ ಅಂತ. ನೋಡ್ರಿ ನಾನು ಮಾತಾಡಿದ್ದಾದ್ಮೇಲೆ ಮೈಕ್ ನೋಡ್ಕೊಂತೀನಿ, ಯಾವಾಗ್ಲೂ ಅಷ್ಟು ಇದೇ ತಪ್ಪು ಮಾಡ್ತೀನಿ ನಾನು. ಸರಿ ಗೈಸ್, ನಾನು ಬೈಕ್ ಮೇಲೆ ಹೋಗೋ ಟೈಮ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಫೈನಲಿ ಬ್ರೋ, ರ್ಯಾಪಿಡೋ ಬೈಕ್ ಇಲ್ಲಿ ಅಲೌಡ್ ಇಲ್ಲ ಅಂತ ಹೇಳಿದಾರಲ್ಲ. ಮತ್ತೆ ಯಾರಾದ್ರೂ ಹಿಡಿದ್ರೆ ಏನ್ ಮಾಡ್ತೀರಾ ಆಟೋ ಅವರು? ಕನ್ನಡ ಬರಲ್ವಾ ನಿಮ್ಗೆ? ಅವ್ರು ಹೆದರ್ಕೊಂತ ಇದಾರೆ ಆಕ್ಚುಲಿ. ಗೈಸ್ ಫೈನಲಿ ಮೆಟ್ರೋ ಬಂದೇವಿ. ನಾನು ಅವನಿಗೆ ಕೇಳಿದೆ, ಮೆಟ್ರೋ ಇವನಿಗೆ, ಸಾರಿ ರ್ಯಾಪಿಡೋ ಅವನಿಗೆ, ಯಾಕ ಬ್ಯಾನ್ ಮಾಡ್ಯಾರ ಮತ್ ನೀವ್ ಹೆಂಗ್ ಬಂದಿರಿ ಅಂತ ಹೇಳಿ. ಯಾಕಂದ್ರೆ ನಮ್ ಫ್ರೆಂಡ್ ಒಬ್ಬ ಅವ ನಿನ್ನೆ ಹೇಳತ್ತಿದ್ನು, ಅವ ಏನ್ ರ್ಯಾಪಿಡೋ ಮಾಡಂಗಿಲ್ಲ ನಿನ್ನೆ, ಬಟ್ ಅವ್ ತೋರ್ಸಾಕತ್ತಿದ್ನು ನನ್ಗೆಲ್ಲ. ಇಲ್ಲಿ ನೋಡಿ ಹೆಂಗದ್ರ ರ್ಯಾಪಿಡೋದವ್ರಿಗೆ ಅದಾರ ಪಾಪ ಹಣಿವರ, ಹೆಂಗ್ ಮಾಡ್ಬೇಕು ಅವ್ರೆಲ್ಲರೂ. ಈಗ ಇದನ್ನೇ ನಂಬ್ಕೊಂಡ್ ಬೈಕ್ ತಗೊಂಡಿರ್ತಾರ, ಇದನ್ನೇ ನಂಬ್ಕೊಂಡ್ ಗೀಸಿಂದ ಅವ್ರ ಜೀವನ ನಡೆಸ್ತಿರ್ತಾರ. ಹೆಂಗ್ ಮಾಡ್ಬೇಕು ಪಾಪ ಅವರು ಅಂತಂದ್. ಅದಕ್ಕೆ ನಾ ಅಂದ್ರೆ ಈಗ ಯೆಲ್ಲೋ ಬೋರ್ಡ್ ಇದ್ದವ್ರು ಮಾಡ್ಬೋದು ಅಂತಂದ್ರೆ ಯೆಲ್ಲೋ ಬೋರ್ಡಿಗೆ ಬೇಕಾದ್ರ ಚೇಂಜ್ ಮಾಡ್ಕೋಬಹುದಲ್ಲ ಅಂತಂದು. ಬಟ್ ಯೆಲ್ಲೋ ಬೋರ್ಡ್ ಇಟ್ಕೋಬಾರ್ದಂತ, ಯೆಲ್ಲೋ ಬೋರ್ಡ್ ಇಟ್ಕೊಂಡ್ರ ಮರ್ಯಾದಿ ಇರಂಗಿಲ್ಲ ಅಂತ. ಅದ್ರ ಅರ್ಥ ಏನು ಅಂತ ನಾ ಕೇಳಿದೆ. ಅದ್ರ ಅರ್ಥ ಏನು ಅಂತಂದ್ರೆ ಯೆಲ್ಲೋ ಬೋರ್ಡ್ ಅಂತಂದ್ರೆ ದುಡ್ಕೊಂಡ್ ತಿನ್ನೋ ಗಾಡಿ ಅಂತ. ಹೌದು, ಮತ್ತೆ ಎಲ್ಲರೂ ದುಡಿಯಾಗತ್ತಾರ ಅಂತ ಅಂದ್ಮೇಲೆ ಅದ್ರಾಗ ವ್ಯಾಲ್ಯೂ ಇರ್ಲಾರ್ದೇನು, ದುಡಿಯೋರಿಗೆ ವ್ಯಾಲ್ಯೂ ಇರಂಗಿಲ್ಲ ಏನೋ ಅಂತ ನಾ ಕೇಳ್ದೆ. ಹಂಗಲ್ಲ, ಹುಡುಗರ್ದು ಒಂಥರ ಬೇರೆನೇ ಇರ್ತೈತಿ ಅಂತಂದ. ಏನ್ ಬ್ಯಾರೆದಿರ್ತೋ ಏನ್ ಬಿಡ್ತದೋ ಗೊತ್ತಿಲ್ಲ. ಬಟ್ ನಾವ್ ನೀಗ್ ಕೇಳಿದ್ರ ಅವ ಏನು ಹೇಳಿಲ್ಲ. ನಾನ್ ವಿಡಿಯೋ ಮಾಡಾಕತ್ತಿದ್ನಲ್ಲ, ಎಲ್ಲಿ ಅವ ಹಿಡಿದು ಕೊಡ್ಬಿಟ್ಟಿರ್ತಾಳೇನೋ ಅಂತ ಅನ್ಕೊಂಡಿದ್ದ, ಏನ್ ಸುದ್ದಿನೋ ಗೊತ್ತಿಲ್ಲ. ಬಟ್ ಆ ಒಂದ್ ಕಾರಣಕ್ಕ ಅವ ಏನು ಮಾತಾಡ್ಲಿಲ್ಲ ಅಷ್ಟೇ. ಟಿಕೆಟ್ ತಗೊಳಮ್ ನಡೀರಿ ಮ್ಯಾಮ್. ಮೆಜೆಸ್ಟಿಕ್ UP
ಗೈಸ್ ಇವಾಗ ನೋಡ್ರಿ ಇಲ್ಲಿ ಒಳಗ್ ಬಂದ್ ಈ ಸಣ್ಣ ಬ್ಯಾಗ್ ಇದ್ರು ಅವ್ರಿಗೆ ಚಕ್ಕಿ ಇಟ್ ಕೊಡ್ಬೇಕು. ಹ್ಮ್ ಈ ತರ ನನ್ನ ಪುಟ್ಟ ಬ್ಯಾಗ್ ಇರತ್ತೆ ನೋಡಿ. ಗೈಸ್ ನಡ್ರಿ ಜಲ್ದಿ ಜಲ್ದಿ ಹೋಗಂ, ಬಸ್ ಗೊತ್ತಿಲ್ಲ ಎಷ್ಟು ಗಂಟೆಗೆ ಬರ್ತದ ಅಂತ ಹೇಳಿ. ನಮ್ಮ ಅಕ್ಕನ ಮಗನಿಗೆ ಅವ್ನು ಹುಚ್ಚ ಹೋಗಿ ಗೇಸಿಂದ ಏನ್ ಮಾಡ್ಯಾನ, ಇಟ್ಟನ ಬಸ್ ನಂಬರ್ ಫೋಟೋ ಹೊಡ್ದಾನ ಹಾಕ್ಯಾನ ಅಷ್ಟೇ. ಆ ಬಸ್ ಕಂಡಕ್ಟರ್ ಕೇಳ್ಬೇಕು ಎಷ್ಟ್ ಗಂಟೆಗೆ ರೀಚ್ ಆಗ್ತೀರಿ ಅಂತ ಹೇಳಿ. ಆಮೇಲೆ ನನಗ್ ಫೋನ್ ಹಚ್ಚ ನಾವು ಆ ಆಂಟಿ ಆಂಟಿ ಅಂತ ಮತ್ತ ನೀವ್ ಬೇರೆ ತಿಳ್ಕೊಳಕ್ ಹೋಗ್ಬಿಡ್ರಿ, ಆಂಟಿ ಅಂದ್ರೆ ಚಿಕ್ಕಮ್ಮ ಅಂತ ಅರ್ಥ ನಮ್ ಕಡೆಗೆ. ಚಿಕ್ಕಮ್ಮ ಇಟ್ಟಿನ್ ನೋಡು ಬಸ್ಸಿಗೆ, ಅವ್ನಿಗೆ ಅಮೌಂಟ್ ಕೊಡ್ಬೇಕಂತ, ಹಂಗ ಹಿಂಗ ತಕರಾರ್ ತೆಗ್ದಾನ ಸ್ವಲ್ಪ, 200 ರೂಪಾಯಿ ಕೊಡ್ಬೇಕಂತ ಅವನಿಗೆ ಅಂತಂದ. ಅದಕ್ಕೆ ನಾನ್ ಕೊಡ್ತೀನಪ್ಪ ನೀನೇನ್ ಕೊಡಕ್ ಹೋಗ್ಬೇಡ ಅಂತಂದ. ನಾನು ಸರಿ ಆಯ್ತು 200 ರೂಪಾಯಿ ಬೇಕಂತ ಅದ್ ಕೊಡ್ಬೇಕಂತ ಅಂತಂದ. ಹೋಗ್ಲಿ ಬಿಡು ಕೊಟ್ರಾಯ್ತು ನೋಡಮ್, 200 ಇಲ್ಲ ಅಂತಂದ್ರ ಒಂದು 100 ರೂಪಾಯಿ ಯಾರ ಕೊಟ್ರಾಯ್ತು. ಯಾಕಂದ್ರ ಅಲ್ಲಿ ಇಲ್ಲಿಗ್ ತಗೊಂಡ್ ಬರ್ತಾರಲ್ಲ ಅಂತ ನಾನು. ತಗೊಂಡ್ ಬರ್ತಾರ ಅಂದ್ರೆ ಅವ್ರ ತಲೆ ಮೇಲೆ ಹೊತ್ಕೊಂಡ್ ಬರ್ತಾರೇನ ಆಂಟಿ, ಯಾಕೆ ಕೊಡ್ಬೇಕು ಅಷ್ಟ ಅಮೌಂಟ್ ಅವ್ರಿಗೆ, ಕೊಡ್ಬೇಡ ನೀನ್ ಅಷ್ಟು ಅಂತ ಜಗಳ ತೆಗ್ದ ನನ್ ಸಂಗಟ. ಸೊ ಮೆಟ್ರೋ ಸಲಿಂದ ವೇಟ್ ಮಾಡ್ಬೇಕೀಗ. ಯಾರು ಇಲ್ಲ ಜನ ನೋಡ್ರಿ, ಇಷ್ಟು ಮುಂಜಾನೆ ಯಾರು ಇರ್ತಾರ, ಮೆಟ್ರೋನು ಖಾಲಿ ಇರ್ತದೆ ಇವತ್ತು ಅಂತಂದ. ಹೋಗ್ಲಿ ಬಿಡುಪಾ ಅಂತಂದ್ ಇಷ್ಟೆಲ್ಲಾ ಮಾತಾಡೋಣ, ಖರೆ ಎಷ್ಟ್ ಗಂಟೆಗೆ ರೀಚ್ ಆಗ್ತದ ಅಂತ ಹೇಳಿ ಕೇಳಿಲ್ಲ ಅವ. ಎಷ್ಟ್ ಗಂಟೆಗೆ ರೀಚ್ ಆಗ್ತದ ಅಂತ ಕೇಳ್ಬೇಕಲ್ಲ, ಕೇಳಿದ್ರೆ ನನ್ಗೆ ಇನ್ನ ಈಸಿ ಆಗ್ತಿತ್ತು. ಇಷ್ಟು ಮುಂಜಾನೆ ಹೋಗಪ್ಪ ಇದನ್ನೇ ಹತ್ತತಿ. ನನಗೆ ಆಕ್ಚುಲಿ ಗೊತ್ತು ಇಷ್ಟು ಬೇಗ ಬರಲ್ಲ ಅಂತ ಹೇಳಿ, ಯಾಕಂತಂದ್ರೆ ಅಲ್ಲಿಂದ 7 ಗಂಟೆಗೆ ಬಿಟ್ಟದಂತಂದ್ರೆ ಇಲ್ಲಿ 7 ಗಂಟೆಗೆ ಇರ್ಬೇಕು. ಬಟ್ ಟ್ರಾಫಿಕ್ ದಾಗ ಬರ್ಬೇಕಲ್ಲ, ಒಂದ್ 8 ಗಂಟೆ ಆಗ್ತದ. ಆದ್ರೂ ಯಾಕ ಸುಮ್ನೆ ಜಲ್ದಿನೇ ಹೋದ್ರೈತೆ ಅಂತ ಹೇಳಿ ನಾನು ಜಲ್ದಿ ಹೊಂಟೀನಿ ಗೈಸ್ ಅಷ್ಟೇ. ಫುಲ್ ಮೆಟ್ರೋ ಸ್ಟೇಷನ್ ಖಾಲಿ ಹೊಡ್ಯಾಕತ್ತದ ನೋಡ್ರಿ. 8 ಗಂಟೆಲಿಂದ ಸ್ಟಾರ್ಟ್ ಆಗ್ತೈತಿ, ಫುಲ್ ಬಿಸಿ ಬಿಸಿ, ಫುಲ್ ಹಿಂಗ ಟ್ರಾಫಿಕ್ ಗದ್ಲ ಗದ್ಲ ಗದ್ಲ. ಗೈಸ್ ಫೈನಲಿ ಮೆಟ್ರೋ ಬರಾಕತೈತಿ, ವೇಟ್ ಮಾಡಾಕತ್ತೀವಿ ನೋಡ್ರಿ. ಮೆಟ್ರೋ ಮೆಟ್ರೋ ಉಯ್ ಅಂತ ಬರಾಕತೈತಿ. ಅವನು ಗೈಸ್ ಈ ಮೆಟ್ರೋ ಒಳಗ್ ಸೀಟೇ ಸಿಗಂಗಿಲ್ಲ. ಇವತ್ತು ಸಿಗ್ತೈತಿ ಬಿಡ್ರಿ, ಯಾಕಂತಂದ್ರೆ ಇವತ್ತು ಬೆಳಗ್ಗೆ ಎಲ್ಲ ಖಾಲಿ ಐತಿ. ಬಟ್ ಖಾಲಿ ಟೈಮ್ದಾಗ ನನಗ್ ಒಂದಿನಾನು ಸೀಟ್ ಸಿಕ್ಕಿಲ್ಲ. ಇದ್ರೊಳಗೆ ಹೆಂಗಾಗ್ತೈತಿ ಅಂದ್ರೆ, ನಾವು ಸಣ್ಣರಿದ್ದಾಗ ಜಗಳ ಆಡ್ತಿದ್ವಿ ನೋಡ್ರಿ, ನನಗ್ ಸೀಟ್ ನಿನಗ್ ಸೀಟ್ ನನಗ್ ಸೀಟ್, ಅದು ಮತ್ತೆ ಕಿಟಕಿ ಸೀಟ್ ಬೇಕು ಅದು ಬೇಕು ಇದು ಬೇಕು ಅಂತ ಹೇಳಿ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಇದ್ರಾಗ ಬರೀ ಸೀಟ್ ಸಿಕ್ಕರೆ ಸಾಕಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೀಟ್ ಸಿಕ್ಕರೆ ಸಾಕಂತ ಹೇಳಿ ಸಿಕ್ತ ಬಿಡ್ರಿ ಗೈಸ್, ಯಾಕಂದ್ರೆ ಖಾಲಿ ಅವ ಎಲ್ಲಸು. ಗೈಸ್ ಫೈನಲಿ ಬಸ್ ಸ್ಟ್ಯಾಂಡಿಗೆ ಬಂದೇನಿ. ಬಸ್ ಇಲ್ಲಿಗೆ ಬರ್ತಾವಿಲ್ಲ ಅಂತ ಹೇಳಿ ನನ್ಗೆ ಗೊತ್ತಿಲ್ಲ, ಯಾಕಂದ್ರೆ ಬಹಳ ದಿನ ಆಯ್ತು ನಾನು ಇಲ್ಲಿ ಬರದ್ ಬಿಟ್ಟು. ನೋಡಮ್ ಕೇಳಮಿ. ಯಾದಗಿರಿ ರಾಣೆಬೆನ್ನೂರ್ ಮೇಡಮ್ ಅವ್ರು ಚಲೋ ಕರೀತಾರ ಮೆಸೆಂಜರ್ಸ್. ಗೈಸ್ ಎಂಟ್ರೆನ್ಸಿಗೆ ನಿಂತ್ಕೋಬೇಕಂತ ಅಲ್ಲಿ ಕೇಳಿದೆ ನಾನು ಅಂಕಲ್ಗ. ಇದೇನ್ ಫುಲ್ ಮೈ ಮೇಲೆ ನಂಬಿರ್ತೈತಿ ಬಸ್. ಹೋಗ್ರಿ ಅಣ್ಣ ಜಲ್ದಿ ಹೋಗ್ರಿ. ಬಟ್ ನಮ್ಮ ಈ ತರ ರೆಡ್ ಬಸ್ಗಳು ನೋಡೋದೇ ಒಂಥರ ಖುಷಿ. ಕರ್ನಾಟಕ ಸಾರಿಗೆ ಸಂಸ್ಥೆ. ಗೈಸ್ ಇನ್ನೊಂದ್ ಏನಂತಂದ್ರೆ, ನಾನು ಸ್ಟಾರ್ಟಿಂಗ್ ಅಲ್ಲಿ ಮ್ಯಾಲಿಂದ ಬಂದಲ್ಲ. ಲಾಸ್ಟ್ ಟೈಮ್ ನಾವು ವಿಡಿಯೋಗಳನ್ನ ಮಾಡಿದ್ವಿ, ಈ ತರ ದಂಧೆಗಳು ಮಾಡ್ತಾರ ಅಂತ ಹೇಳಿ. ಈ ಮುಂಜಾನೆ ಶುರು ಮಾಡ್ಕೊಂಡ್ ಬಿಟ್ಟಾರ. ನಾನು ಇದು ಮೈಕ್ ಹಾಕೊಂಡದ್ ನೋಡಿ ಯಾಕೆ ನನ್ ತಿರುಗಿ ನೋಡ್ಲತ್ತಿದ್ಲು. ಬಟ್ ನನಗ್ ಬ್ಯಾಡ ಗೈಸ್, ನೋಡ್ ಕೇಳೋರೆ ಕೇಳ್ತಾ ಇಲ್ಲ, ನಾವ್ ಯಾರು ಸುಮ್ನೆ ಅಂತ ನಾನು ಸುಮ್ನೆ ಬಂದೆ ಗೈಸ್. ಒಂದ್ ಕ್ಯಾಮ್ರಾ ಮತ್ತೆ ಒಂದ್ 4 ಮಾತಾಡಿದ ತಕ್ಷಣ ನಾವು ದೊಡ್ಡ ಸಾಧನೆ ಮಾಡ್ದಂಗ ಆಗಲ್ಲ. ಅದಕ್ಕೆ ಯಾಕ್ ಬೇಕು ಅಂತ ಹೇಳಿ ನಾನು ನನ್ ವಿಡಿಯೋನು ಮಾಡ್ಕೊಂಡಿಲ್ಲ, ಅವ್ರ ಜೊತೆ ಮಾತಾಡಕ್ಕೂ ಹೋಗ್ಲಿಲ್ಲ. ಇಲ್ಲೇ ಎಂಟ್ರೆನ್ಸ್ ಕೇಳಮಿ. ಅಂಕಲ್ ಅಫ್ಜಲ್ಪುರಿಂದ ಬರೋ ಬಸ್ ಎಲ್ಲಿ ನಿಂತ್ಕೊಳ್ಳುತ್ತೆ? ಮುಂಜಾನೆ 7:15 ಈವ್ನಿಂಗ್ 7:15 ಬಿಟ್ಟೈತಿ. ಅಲ್ಲಿಂದ ಇಲ್ಲಿ ಎಷ್ಟು ಗಂಟೆಗೆ ಇರ್ತೈತಿ? 2868. ಹಾ ಬಂದೀನಿ ಇಲ್ಲಿ ನೋಡ್ರಿ ಫುಲ್. ಬಟ್ ನನ್ ಬಸ್ ಮಾತ್ರ ಸಿಗವಲ್ತು. 8 ಆಯ್ತು ಟೈಮ್ ಆಲ್ರೆಡಿ.
ಇಲ್ಲಿ ಒಳಗ್ ಹೋಗಕ್ಕೂ ನನಗೆ ಮುಜುಗರ ಆಗಕತ್ತೈತಿ. ಯಾಕಂತಂದ್ರೆ ಇಲ್ಲೆಲ್ಲ ಬ್ರಷ್ ಮಾಡೋದು, ಬಟ್ಟೆ ಚೇಂಜ್ ಮಾಡೋದು ಎಲ್ಲ ಮಾಡ್ಲತ್ತಾರ ಕಂಡಕ್ಟರ್ಸ್. ನಾನು ಕೇಳಿದೆ ಎಷ್ಟು ಬಸ್ ಇಲ್ಲಿ ಯಾಕೆ ನಿಂತ್ಕೊಂಡವ ಅಂತ ಹೇಳಿ. ಇದ್ರದ್ದು ಟೈಮಿಂಗ್ ಇರ್ತದ್ರೆ ಟೈಮಿಂಗ್ ಪ್ರಕಾರ ಹೋಗ್ತಾವ, ಯಾಕಂದ್ರೆ ನೈಟ್ ಬಂದ್ ಬಸ್ ಅವ ಇವು ಅಂತ ಹೇಳ್ತಾರ ಅವ್ರು. ಅಲ್ಲ ಅವ್ರ ಬಸ್ ಕಂಡಕ್ಟರ್ ಕಾಲ್ ಆದ್ರೂ ಮಾಡ್ಬೇಕಾಗಿತ್ತಲ್ಲ. ಆಕ್ಚುಲಿ ಬಂದ್ರೆ ಮಾಡ್ತಿದ್ರು ಅನ್ನಿಸ್ತದ, ಬಂದಿಲ್ಲ ಅನ್ಕೋತೀನಿ. ಯಾಕಂದ್ರೆ ಅಲ್ಲಿಂದ 2:30 ಅಂತ, ಸಾರಿ 7:30 ಈವ್ನಿಂಗ್ ಬಿಟ್ಟದಂತಂದ್ರ ಇಲ್ಲಿ ಒಂದು 8:30 ಆದ್ರೂ ಬರ್ತದೆ. ಯಾಕಂದ್ರೆ ಬೆಂಗಳೂರು ಟ್ರಾಫಿಕ್ ಒಳಗ್ ಬರ್ಬೇಕಲ್ಲ ಗೈಸ್. ಆಗವಲ್ತು. ನೋಡಮ್ಮ ಅಲ್ಲಿ ನಿಂದಿರ್ತೀನಿ ಒಂದ್ ಸೈಡ್. ನಂದೇ ಬಸ್ ಏನೋ ಅಂತ ಅನ್ಕೊಂಡೆ. ಇಲ್ಲಿ ನಿಂತಿರ್ತೀನಿ ನೋಡಮ್, ಯಾಕಂದ್ರೆ ಎಂಟ್ರೆನ್ಸಿಗೆ ಬರ್ತದಲ್ಲ ಗೊತ್ತಾಗ್ತೈತಿ ಬಂದ ತಕ್ಷಣ. ಬಂದಿಲ್ಲ ಅನ್ಕೊಂತೀನಿ, ಯಾಕಂದ್ರೆ ಬಂದ್ರೆ ಕಾಲ್ ಮಾಡ್ತಿದ್ರು ಅವರು. ಅಫ್ಕೋರ್ಸ್ ಕಾಲ್ ಮಾಡೇ ಮಾಡ್ತಾರ ಅವ್ರು. ಇಲ್ಲಿಂದನೇ ಬರ್ತದೆ, ಇಲ್ಲಿನೇ ವೆಯ್ಟ್ ಮಾಡ್ತೀನಿ. ಆ ಬಂಡಿ ಮೇಲೆ ಕೂತ್ಕೊಂತೀನಿ ಹೋಗಿ. ನೋಡ್ರಿ ಎಷ್ಟು ಬಸ್ ಅವ, ನಮ್ಮ ಸಾರಿಗೆ ಬಸ್ಗಳು. ಇವೆಲ್ಲ ನಮ್ಮ ಬಸ್ಗಳೇ. ಹೌದು ಗೈಸ್, ನಮ್ಮ ಬಸ್ಗಳು, ನಮ್ಮ ಬಸ್. ನಮ್ ಕೈಯಾಗ ಇರಂಗಿಲ್ಲ ಅಷ್ಟೇ, ಅದು ಬಿಟ್ರೆ ಎಲ್ಲ ನಮ್ಮ ಹೆಸರಲ್ಲೇ ಅವ ಇವೆಲ್ಲ. ನಾವು ಕಟ್ಟಂತ ಟ್ಯಾಕ್ಸಿಂದಾನೇ ಅಲ್ಲ ಇವೆಲ್ಲ ಬರೋದು. ತಪ್ಪಂತ್ರು ಮಾತಾಡಿಲ್ಲ ಅನ್ಕೋತೀನಿ. ನೋಡು ಹೆಂಗಂತ ಇಲ್ಲಿ ಕುಂದಿರ್ತೀನಿ. ಓ ಯಾವ್ದೋ ಕಾಲ್ ಬರಕತ್ತದ, ರೈಟ್ ಗೈಸ್. ಫೈನಲಿ ಸಿಕ್ತಾವ್ರೆ. ಕಾಲ್ ಮಾಡಿದ್ರೆ ನಾ ಹೇಳಿದ್ನೆಲ್ಲ ಕಾಲ್ ಮಾಡ್ತಾರ ಅವ್ರ ಅಂತ ಹೇಳಿ ಕಾಲ್ ಮಾಡಿದ್ರು. ಜಸ್ಟ್ ಈಗ ಮಾತಾಡ್ದೆ. ಹತ್ತಿಗುಡ್ರಿಂದ ನಿಮ್ದು ರೊಟ್ಟಿ ಬಾಕ್ಸ್ ಇಟ್ಟಾರಲ್ರಿ ಅಂತ ಹೇಳಿ ತಗೊಂಡೋಗಕ್ ಬಂದೀನಿ. ತಗೊಂಡ್ಗಿಸಿಂದ ಹೋಗ್ತೀನಿ. ಭಾಳ ಖುಷಿ ಆಗಕತ್ತದ, ಮನೇಲಿಂದ ಪ್ರೀತಿಯಿಂದ ಕಳ್ಸಿರೋದು. ವಾವ್, ಪಾರಿವಾಳಗಳು ನೋಡ್ರಿ. ಇದೆ 2686 ದಿಸ್ ಒನ್. ಗೈಸ್ ಫೈನಲಿ ಬುತ್ತಿ ರೊಟ್ಟಿ. ನನ್ಗೆ ಯಾವಾಗ್ಲೂ ಅದನ್ನೇ ಬಹಳ ಖುಷಿ ಆಗೋ ವಿಚಾರ ಅಂತಂದ್ರೆ ಅದನ್ನೇ ಗೈಸ್. ಯಾವಾಗ್ಲೂ ನಾನು ಗುಲ್ಬರ್ಗಲ್ಲಿ ಇದ್ದಾಗೂ ನನ್ಗೆ ಬಸ್ಸಿಗೆ ಇಡ್ತಿದ್ರು. ಏನಾದ್ರೂ ಇದು ಬೇಕು ಅಂತ ಕೇಳಿದ್ರೆ ಸಾಕು, ನೆಕ್ಸ್ಟ್ ಡೇನೆ ಬಸ್ಸಿಗೆ ಬರ್ತಿತ್ತು. ಬಟ್ ಗುಲ್ಬರ್ಗ ಅಂದ್ರೆ ಮಾತೆ ಬೇರೆ ಆಗ್ತೈತಿ. ಒಂದ್ 100 ಕಿಲೋಮೀಟರ್, ಒಂದ್ 80 ಕಿಲೋಮೀಟರ್ ಅಷ್ಟೇ ಅದು. ಹತ್ತಿಗೂಡ್ರಿಂದ, ಸುರ್ಪುರಿಂದ 100 ಕಿಲೋಮೀಟರ್ ಆಗ್ತೈತಿ. ಹತ್ತಿಗೂಡ್ಲಿಂದ 80 ಕಿಲೋಮೀಟರ್ ಆಗ್ತೈತಿ ಗೈಸ್. ಸೊ ಆ 80 ಕಿಲೋಮೀಟರ್ ಏನು ಅನಿಸ್ತಿರ್ಲಿಲ್ಲ. ಬಸ್ ಸ್ಟ್ಯಾಂಡ್ ನಂಗೆ ಸಮೀಪ ಇತ್ತು, ಬೈಕು ಇತ್ತು. ಬಟ್ ಇಲ್ಲಿ ಬ್ಯಾಂಗ್ಳೂರ್ 600 ಕಿಲೋಮೀಟರ್ಸ್, 600-500 ಕಿಲೋಮೀಟರ್ಸ್ ಆಗತ್ತಾ. ಆದ್ರೂನು ಇಟ್ಟಾರ ನೋಡ್ರಿ. ನನ್ಗ ಬಹಳ ದೂರ ಆಗ್ತೈತಿ. ಮೆಜೆಸ್ಟಿಕ್ 17-20 ಕಿಲೋಮೀಟರ್ ಆಗ್ತೈತಿ. ಆಗಲ್ಲ ಅಂತಂದ್ರ ಏನ್ ಆಗ್ತೈತಿ, ಮೆಟ್ರೋಕ್ ಹೋಗಿಸಿನ್ ತಗೊಂಡ್ ಹೋಗು, ಒಂದಿನ ಸುಟ್ಟಿ ಹಾಕು ಡ್ಯೂಟಿ ಅಂತ ಹೇಳಿ ಪ್ರೀತಿಯಿಂದ ಇಟ್ಟಾರ ನೋಡ್ರಿ. ಇದ್ರೊಳಗೆ ಏನೇನ್ ಅದ ಅಂತ ಹೇಳಿಸಿಂದ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡ್ರಿ. ನನ್ಗ ಅದಕ್ಕೆ ಯಾವಾಗ್ಲೂ ಖುಷಿ ಆಗೋದಂತಂದ್ರ. ಇದು ಯಾಕೋ ಬಸ್ ಕಾಣಿಸ್ತ ಇರ್ರಿ, ಒಂದ್ ನಿಮಿಷ ಆ ಕಡೆ ದಾಟು ಬಿಡ್ತೀನಿ. ಅಂಕಲ್, ನಿಮ್ ಮೀಸೆ ಸಖತ್ತಾಗಿದೆ, ನಿಮ್ ಮೀಸೆ ಸಖತ್ತಾಗಿದೆ. ಹಾಯ್ ಹಾಯ್ ಹಾಯ್. ನನ್ ವಿಡಿಯೋ ಹಿಡ್ಕೊಂಡು ಹೋಗೋದ್ ನೋಡಿ ಎಲ್ಲರೂ ಹಾಯ್ ಹಾಯ್ ಅನ್ಲತ್ತಾರ. ಚೆನ್ನಾಗಿತ್ತು ಇವತ್ತಿನ ವ್ಲಾಗ್. ಒಂದ್ಸಲಿ ನನ್ ವ್ಲಾಗ್ ಒಳಗ್ ಬರ್ತೀರಿ? ಹಾಯ್ ಅಂದ್ ಬಿಡ್ರಿ. ಮೆಜೆಸ್ಟಿಕ್ ಒಳಗ ನಮ್ಮೂರವ್ರು ಪರಿಚಯ ಆದ್ರ. ನಮ್ಮೂರವ್ರ ಅಂದ್ರೆ ನಮ್ಮ ಅಕ್ಕ ಅವ್ರ. ಒಂದ್ಸಲಿ ಹಾಯ್ ಹೇಳ್ಬಿಡ್ರಿ ಅವ್ರಿಗೆ. ಏನ್ ನಿಮ್ ಹೆಸರು? ಶಂಭುಲಿಂಗ. ಏನ್ ಮಾಡ್ತೀರಿ ಇಲ್ಲಿ? ಹೌದಾ? ಓ, ಆಟೋ ಡ್ರೈವರ್ ಪವರ್ಸೇ ಬ್ಯಾರೆ ಇರ್ತೈತಿ ಇಲ್ಲಿ. ಇಲ್ಲಿ ಮುಂಜಾನೆ ದಂಧ ಸ್ಟಾರ್ಟ್ ಮಾಡಿಬಿಟ್ಟಾರ ನೋಡ್ರಿ. ಇವ್ರಿಗೆ ಏನ್ ಹೇಳ್ಬೇಕು, ಎಷ್ಟ್ ಹೇಳಿದ್ರ ಆಟಿ ಅದ ಅವನು. ಈಗ ನಾ ಏನಾರ ಕ್ಯಾಮ್ರಾ ಇಟ್ಕೊಂಡ್ ಹೋಗೋದವ್ರು ನೋಡಿದಂದ್ರೆ ಗ್ಯಾರಂಟಿ ಕಿತ್ಕೊಂತಾರ ಇವ್ರು, ಬಿಡಂಗೇ ಇಲ್ಲ ನನಗ. ಸುಮ್ ಬ್ಯಾಡೇ ಬೇಡ ಕಿರಿಕಿರಿ, ಸುಮ್ ನೋಡ್ಬಿಡ್ರಿ. ಇದಕ್ ಸರ್ಕಾರನೇ ಏನು ಹೇಳತ್ತಿಲ್ಲ ಅಂತಂದ್ರೆ ನಾವೇನ್ ಹೇಳಕ್ ಆಗ್ತೈತಿ ಹೇಳ್ರಿ? ಏನು ಹೇಳಕ್ ಆಗಂಗಿಲ್ಲ ನೋಡ್ರಿ. ಬಾಯ್ ಗೈಸ್. ಇಷ್ಟೇ, ಇದನ್ನ ತಗೊಳೋದು ಹೋಗೋದಷ್ಟೇ ಕೆಲ್ಸ. ಇಷ್ಟಕ್ಕೆ ಎಲ್ಲಿಗೆ ಬಂದಿದ್ದೆ ನೋಡ್ರಿ ಮುಂಜಾನೆ ನಾನು. ಮತ್ತೇನ್ ಕೆಲ್ಸ ಇಲ್ಲ ಬೇರೆದು. ಚೆನ್ನಾಗಿದೆ ನೋಡ್ರಿ. ಇಷ್ಟೇ ನೋಡ್ರಿ ಇವ್ರದ್ದು ದಂಧಗಳು. ಏನ್ ಹೇಳ್ಬೇಕಪ್ಪ ಇವ್ರಿಗೆ. ಗೌರ್ಮೆಂಟ್ ಯಾಕೆ ಏನು ರೂಲ್ಸ್ ಮಾಡಾಕತ್ತಿಲ್ಲ ಅಂಡ್ ಯಾವ್ದೇ ಆಕ್ಷನ್ ತಗೋಗತ್ತಿಲ್ಲ ಇವ್ರ ಮೇಲೆ ಅರ್ಥನೇ ಆಗೋದು. ಇದ್ರ ಬಗ್ಗೆ ಬಹಳ ಜನ ವಿಡಿಯೋಸ್ಗಳನ್ನ ಮಾಡಿದೀವಿ, ಮಾಡಾಕತ್ತಾರ, ಮಾಡ್ತಾನೆ ಇದಾರ. ಬಟ್ ಆದ್ರೂ ಅದಕ್ಕೆ ಏನು ಪರಿಹಾರ ಸಿಗ್ತಾನೆ ಇಲ್ಲ. ಎಂತ ಜನ, ಹೋಗ ಬರೋ ಜನಕ್ಕೆಲ್ಲ ಕಷ್ಟ ಕೊಟ್ಕೊಂಡು ತೊಂದರೆ ಕೊಟ್ಕೊಂಡು
ಇದ್ ಮಾಡತ್ತಾರ ನೋಡ್ರಿ ಇವ್ರು. ಇಲ್ಲಿ ವಯಸ್ಸಾದವ್ರು ನಿಂತಾರ, ಬಟ್ ಇವ್ರಿಗೆ ನನ್ನ ಹತ್ರ ಚೇಂಜ್ ಇಲ್ಲ ಕೊಡ್ಬೇಕು ಅಂತಂದ್ರ. ಸ್ಕ್ಯಾನರ್ ಅದ ಹೆಂಗ್ ಕೇಳ, ನಾ ಹೆಂಗ್ ಕೇಳಿ ಅವ್ರಿಗೆ ಹೋಗಿ ಸ್ಕ್ಯಾನರ್ ಅದ ಏನು ಅಂತ ಹೇಳಿ. ಚೆನ್ನಾಗಿ ಅನ್ಸಲ್ಲ ಬಿಡು, ಕೊಡ್ಲಾರ್ದೆ ಹೋಗೋದೇ ಬೆಟ್ರ್. ಇದ್ರೆ ಗಿಫ್ಟ್ ಅಫ್ಕೋರ್ಸ್ ಕೊಟ್ಟೆ ಕೊಡ್ತೀನಿ. ನಾನ್ ಕೊಡೋದು ಬರೀ ವಯಸ್ಸಾದವ್ರಿಗೆ ಅಷ್ಟೇ, ವಯಸ್ಸಾದವ್ರಿಗೆ, ಅಂಗವಿಕಲರಿಗೆ. ಇನ್ನ ಚಿಕ್ಕ ಚಿಕ್ಕ ಹುಡುಗರು ಕಾಲ್ ಕೈ ಎಲ್ಲ ನೆಟ್ಟಗಿದ್ದು ಇದ್ ಮಾಡ್ತಾರಲ್ಲ, ಆ ಮಕ್ಳಿಗೆ ಏನನ್ನಲ್ಲ. ಆ ಮಕ್ಳ ಪೇರೆಂಟ್ಸಿಗೆ ಬೈತೀನಿ, ನೀವು ಈ ಕೆಲಸ ಮಾಡೋದಲ್ದೆ ಆ ಮಕ್ಳಿಗೂ ಅದೇ ಕಲಿಸ್ತೀರಿ ಅಂತ ಹೇಳಿ. ಸೊ ಸಮಾಜಕ್ಕೆ ಇದು ಒಳ್ಳೇದಲ್ಲ. ಬಾಯ್ ಬಾಯ್ ಮೆಜೆಸ್ಟಿಕ್, ಬಾಯ್ ಬಾಯ್. ಮೆಟ್ರೋ ಸ್ಟೇಷನ್ ಕಡೆಗೆ ಹೊಂಟೀನಿ ನೋಡ್ರಿ ನಾನೀಗ. ಸೊ ಒಳಗೆ ಹೊಂಟೀನಿ, ಚೆಕ್ಕಿಂಗ್ ಆಗಾಗತ್ತೈತಿ ನೋಡ್ರಿ ಇಲ್ಲಿ ನನ್ನ ಬಾಕ್ಸ್ ನಲ್ಲಿ. ರೊಟ್ಟಿ ನಂದರ ಮುರಿದು ಬಿಟ್ರೆ ಕಷ್ಟ. ಒಬ್ರು ಮೇಲೆ ಒಬ್ರು ಸಾಕ್ಬ. ಒಂದ್ ನಿಮಿಷ ಕೇಟ್ ತಗೊಂತೀನಿ ಗೈಸಲ್ಲಿ ಹೋಗಿ. ಗದ್ಲೈತಪ್ಪ ಪೂರ. ರೇಷ್ಮೆ ರಸ್ತೆ ಸಿಲ್ಕ್ ಇನ್ಸ್ಟಿಟ್ಯೂಟ್. ಈ ಡಬ್ಬ ಹಿಡ್ಕೊಂಡು ಹೋಗೋದ್ ಕಷ್ಟ ಇಷ್ಟು ಜನರೊಳಗೆ, ಯಾಕಂತಂದ್ರೆ ಇವಾಗ ಭಾಳ ಗದ್ದಿ ಇರ್ತೈತಿ. ಈಗ ಬರೋ ಟೈಮಲ್ಲಿ ಜಾಸ್ತಿ ಹಿಂಗ್ ಗದ್ಲೆ ಇರ್ಲಿಲ್ಲ, ಈಗ ಹೋಗೋ ಟೈಮಲ್ಲಿ ಜಾಸ್ತಿ ರಶ್ ಇರ್ತೈತಿ. ಸೊ ಕಷ್ಟ ಈ ಡಬ್ಬ ಹಿಡ್ಕೊಂಡು ಹೋಗೋದು. ಬಟ್ ಆದ್ರೂ ಹಿಡ್ಕೊಂಡು ಹೋಗ್ಬೇಕು, ಏನ್ ಮಾಡಕ್ಕಾಗಲ್ಲ. ಅಲ್ಲಿಂದ ಅವ್ರು ಕಳ್ಸಕ್ಕೆ ಕಷ್ಟಪಟ್ಟಿಲ್ಲ, ಇಲ್ಲಿಂದ ಹೋಗ್ಲಕ್ಕೆ ನನಗೆ ಕಷ್ಟ ಆಗ್ತದಂತಂದ್ರ ತಿನ್ನಕಂತ್ರ ಕಷ್ಟ ಆಗಲ್ಲ ಯಾರಿಗೂ ಅಷ್ಟೇ. ಏನ್ ವಿಚಾರ ಅಂತಂದ್ರೆ ಎಲ್ಲರೂ ನನಗೆ ನೋಡ್ತಾರೆ, ಒಂದು ದೊಡ್ಡ ವಿಚಾರ ಅಷ್ಟೇ. ಇಲ್ಲ ಸ್ಟಾಪ್ ಇದೆ, ಬರುವಾಗನೆ ಮಾಡ್ಕೊಂಡ್ ಬಂದೆ, ಇವಾಗ ಮಾಡ್ಬೇಡಿ ಅಂತ. ಗೈಸ್ ಬಂದು ಬಹಳತ್ತಂದ್ರೆ ಬಹಳತ್ತಾಯ್ತು, 10 ರಿಂದ 15 ನಿಮಿಷ ಆಯ್ತು ನಾ ಬಂದು. ಬಟ್ ರ್ಯಾಪಿಡ್ ಬೈಕ್ಗಳು ಸಿಗಾಗತ್ತಿಲ್ಲ, ಏನೋ ಪ್ರಾಬ್ಲಮ್ ಆಗೈತಿ. ಸೊ ಆದ ಕಾರಣ ಸಿಗಾಗತ್ತಿಲ್ಲ. ಇಷ್ಟೊತ್ತಾಯ್ತು ನಾನು ಬುಕ್ ಮಾಡಕತ್ತೀನಿ, ಸೊ ಬುಕ್ ಆಗಿಲ್ಲ. ಫೈನಲಿ ಆಟೋನೇ ಬುಕ್ ಮಾಡಿದೆ. ಬಟ್ ಅದು ವೇಸ್ಟ್ ಅಲ್ಲ, ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಆಟೋ 60 ರೂಪಾಯಿ 70 ರೂಪಾಯಿ. ಬೈಕ್ ಆದ್ರೆ ಬೇಗ ಹೋಗ್ಬಿಡ್ತೀವಿ, ಆಟೋ ಅಂದ್ರೆ ಲೇಟ್ ಆಗ್ತದೆ, ಯಾಕಂದ್ರೆ ಟ್ರಾಫಿಕ್ ಇರ್ತದಲ್ಲ. ಸೊ ಮೆಟ್ರೋ ಸ್ಟೇಷನ್ ಬಂದು ನಿಂತು ಬುಕ್ ಮಾಡೇ ಮಾಡ್ದೆ. ಬಟ್ ಬುಕ್ ಆಗಕ್ ಭಾಳ ಟೈಮ್ ತಗೋತು ಗೈಸ್. ಅದಕ್ಕೆ ಫೈನಲಿ ಆಟೋನೇ ಮಾಡೀನಿ. ನೋಡಮ್, ವೇಟ್ ಮಾಡ್ತೀನಿ ಆಟೋ ಸಲ. ನನ್ ಫ್ಯಾನ್ ಅಂತ ಅವ್ರು ನನ್ ವಿಡಿಯೋ ಮಾಡೋದ್ ನೋಡಿ, ಅಕ್ಕ ನಾನು ನಿನ್ ಫ್ಯಾನ್ ಅಂತ ಹೇಳಿ ಕೈ ಮಾಡ್ಲತ್ತಾರ ಪಾಪ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಹೇ ಗಾಯ್ಸ್, ಮನೇಲಿಂದ ಪ್ರೀತಿಯ ಬುತ್ತಿ ಬಂದೈತಿ ನೋಡ್ರಿ. ಈಗ ಅದ್ರೊಳಗೆ ಏನೇನ್ ಐತಿ ಅಂತ ಹೇಳಿ ಓಪನ್ ಮಾಡಿ ನೋಡೋ ಸಮಯ. ಬರ್ರಿ ನನ್ನ ಜೊತೆಗೆ ನೀವು ನೋಡ್ಬೇಕು, ನಾ ಒಬ್ಬಾಕಿನೇ ನೋಡಿದ್ರೆ ಹೆಂಗ. ಉತ್ತರ ಕರ್ನಾಟಕಲಿಂತ ದಕ್ಷಿಣ ಕನ್ನಡಕ್ಕೆ ಬುತ್ತಿ ಬಂದೈತಿ. ಹತ್ತಿಗೂಡ್ರಲಿಂತ ನಮ್ಮ ಅಕ್ಕ ಅವ್ರ ಬುತ್ತಿ ಬಂದೈತಿ. ತೋರಿಸ್ತೀನಿ ಜಾಸ್ತಿ. ಗೈಸ್ ಇದೇನ್ ಹೇಳ್ರಿ, ತುಪ್ಪ ನೋಡ್ರಿ. ಅಕ್ಕಿನ ಬುತ್ತಿ ತಂದು ಓಪನ್ ಮಾಡಕತ್ತೀನಿ, ನಮ್ಮ ಅಕ್ಕಂದ ಅಕ್ಕಿನ ಫೋನ್ ಹಚ್ಲತ್ತಾಳ ನೋಡ್ರಿ. ಈಗ ಎಷ್ಟು ಪ್ರೀತಿ ಅಂತೀನಿ ಅಂದ್ರೆ, ಪಿಕಪ್ ಮಾಡಿದಿ ಇಲ್ಲ ತಗೊಂಡ್ ಬಂದಿದಿಲ್ಲ ಹೋಗಿ ಅಂತ ಹೇಳಿ. ಗೈಸ್ ಪ್ಯೂರ್ ಹಸುವಿನ ತುಪ್ಪ ಅಂದ್ರೆ ನಮ್ ಕಡೆಗೆ ಏನಂತಾರ, ದಮ್ ಬರಾಕತೈತಿ ಮಾತಾಡಕ್ ಆಗೋದು. ನಮ್ ಕಡೆಗೆ
ಆಕಳು ತುಪ್ಪ ಅಂತಾರೆ ಇದನ್ನ. ಆಕಳು ತುಪ್ಪ. ಅದೇ ನಮ್ ದಕ್ಷಿಣ ಬಂದ್ರೆ ಹಸುವಿನ ತುಪ್ಪ. ಬಟ್ ಪ್ಯೂರ್ ತುಪ್ಪ ಗೈಸ್, ಇದು 2 ಸೇರವ ಇದು. ಸೇರ್ ಅಂದ್ರೆ ಎಂತ ಸೇರಲ್ಲ, ತುಪ್ಪದ್ ಬ್ಯಾರೆ ಸೇರ್ ಇರ್ತೈತಿ. ಹಾ, ಇದನ್ನ ಆಕ್ಚುಲಿ ಟಿಫನ್ ಒಳಗ್ ಹಾಕಿ ಕಳ್ಸು ಅಂತಂದ್ರ ಆಕಿ ಬಸ್ ಕಂಡಕ್ಟರ್ಸ್ ಹೆಂಗ್ ತಗೊಂಡ್ ಬರ್ತಾರೇನೋ ಗೊತ್ತಿಲ್ಲ. ಮಟ್ ಬಿತ್ತು ಅಂದ್ರ ಕಷ್ಟ ಆಗ್ತೈತಿ. ಅದ್ರ ಸಲಂದೆ ಬಾಟ್ಲ್ಗ್ ಹಾಕಿ ಕಳಿಸ್ತೀನಿ. ಇದನ್ನ ಕಾಸ್ಕೊಂಡ್ ಗೇಸಿಂದ ಇದ್ ಮಾಡ್ಕೊ ಅಂತ ಅಂದ್ಗೇಸಿಂದ. ಸೊ ತುಪ್ಪ ಅಂಡ್ ರೊಟ್ಟಿ ನೋಡ್ರಿ. ಈ ರೊಟ್ಟಿ ಬಗ್ಗೆ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಇದು ಮಷಿನ್ ರೊಟ್ಟಿ ಗೈಸ್, ಕೈಲೇ ಮಾಡಿದಲ್ಲ, ಮಷಿನ್ಲೇ ಮಾಡಿದ ರೊಟ್ಟಿ ಇವು. ಇಷ್ಟು ಕಳ್ಸ್ಯಾಳ ನೋಡ್ರಿ. ಯಾಕಂದ್ರ ರೊಟ್ಟಿ ಮಾಡಂಗಿಲ್ಲ, ನಾ ಚಪಾತಿ ಮಾಡ್ಕೊಂಡ್ ಉಣ್ತೀನಿ. ಸೊ ಹಾಗಾಗಿ ತುಪ್ಪ ಮತ್ತೆ ರೊಟ್ಟಿ ಕಳ್ಸ್ಯಾಳ ನೋಡ್ರಿ ಅಲ್ಲಿಂದ. ಮಕ್ಕಳು ಖುಷಿ ಆಗತ್ತ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡ್ರಿ ರೊಟ್ಟಿ ಮತ್ತೆ ಪ್ಯೂರ್ ತುಪ್ಪ ಕಳ್ಸ್ಯಾಳ. 2 ಸೇರ್ ಪ್ಯೂರ್ ತುಪ್ಪ ಹಿಂಗೆ ಫಿಗೇಸಿಂದ ಕಳ್ಸ್ಯಾರ. ನನ್ ತುಪ್ಪ ಇವಾಗ ತಿನ್ನಕ್ ಸ್ಟಾರ್ಟ್ ಮಾಡೀನಿ. ಆಲ್ರೆಡಿ 1 ಸೇರ್ ಖಾಲಿ ಮಾಡೀನಿ. ಖಾಲಿ ಆಗ್ಯದ ಅಂದಿದ್ದಕ್ಕ ಆಕಿ ಕಳ್ಸ್ಯಾಳ ನೋಡ್ರಿ ಇದು ಪ್ಯೂರ್ ತುಪ್ಪ. ಎದಕ್ ತಿನ್ಲತ್ತೀನಿ ಅಂತಂದ್ರ ನನ್ಗ ಹೊಟ್ಟಿ ಪೇನ್ ಆಗ್ತೈತಿ ಗಾಯ್ಸ್ ಬಹಳ. ಅಂಡ್ ಇನ್ನೊಂದ್ ಏನಂತಂದ್ರ ಹೊರಗಿಂದು ತಿಂದು ನಾನು ಹೊರಗಿಂದು ತಿಂದು ನಂದು ಹೊಟ್ಟಿದ ಹಾಲತ್ ಖರಾಬ್ ಮಾಡ್ಕೊಂಡಿದ್ಸಲಂತೆ ನನ್ಗ ಲಿವರ್ ಗ್ರಾನುಲೋಮಾ ಆಗ್ಯಾವ ಅಂತ ಹೇಳಿ ಗೀಸಿಂದ ರಿಪೋರ್ಟ್ ಬಂದೈತಿ. ಸೊ ಆದ ಕಾರಣ ಗೈಸ್ ನಾನು ತುಪ್ಪ ತಿನ್ಲಕ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಪ್ಯೂರ್ ತುಪ್ಪ ಅಂತ ಇಲ್ಲಿ ಸಿಗಂಗಿಲ್ಲ. ಸಿಗ್ತದೋ ಸಿಗಲ್ಲ ಗೊತ್ತಿಲ್ಲ. ಬೆಣ್ಣಿ ಹೊರಗಿಂದ ತಂದು ಕಾಸ್ಕೋಬೇಕು ಮಾಡ್ಬೇಕು, ಅವೆಲ್ಲ ಆಗಂಗಿಲ್ಲ ಗೈಸ್ ನನ್ಗ. ಯಾಕಂತಂದ್ರ ಎಲ್ಲಿ ಕಾಸ್ಕೊಂಡ್ ಕೂಡ್ಲಾಕ್ ಆಗ್ತೈತಿ, ನನ್ ಕಾಸಕೊಂಡ್ ಬರಲ್ಲ, ಮಾಡ್ಲಕ್ಕನ್ ಬರಂಗಿಲ್ಲ. ಅದ್ರ ಸಲಂದೆ ನಮ್ಮ ಅಕ್ಕ ಯಾವಾಗ್ಲೂ ಕೇಳಕಿ ಫೋನ್ ಹಚ್ಚಿದಾಗ, ತುಪ್ಪ ಆದ ಏನ್ ಖಾಲಿ ಆಗ್ಯದ, ತುಪ್ಪ ಆದ ಏನ್ ಖಾಲಿ ಆಗ್ಯದ ಅಂತೇಳಿ. ಯಾಕಂತಂದ್ರ ಅವ್ರಿಗೆ ಅವ್ರಕಿನ ನನ್ ಹೆಲ್ತ್ ಬಗ್ಗೆ ಬಹಳ ಕೇರ್ ಅವ್ರಿಗೆ. ಸೊ ಖಾಲಿ ಆದಾಗ ಹೇಳು, ಖಾಲಿ ಆದಾಗ ಹೇಳು ಅನ್ನಕತ್ತಿ ಅಂತ ಹೇಳ್ತಾನೆ ಇದ್ಲ ಅವಾಗ ಫೋನ್ ಹಚ್ಚಿದಾಗ. ಮೊನ್ನೆ ಖಾಲಿ ಆಗ್ಯದ ಅಂತಂದೆ. ಒಂದೇ ದಿನ ಅಂದೆ, ಒಂದೇ ದಿನದಾಗ ತುಪ್ಪ ರೆಡಿ ಮಾಡ್ಸೋಳ್ರಿ. ಆಕ್ಚುಲಿ ನಮ್ ಮನಿ ತುಪ್ಪನೇ ಅದು. ನಮ್ ಮನಿ ಒಳಗ ಆಕಳ ಅವು ಎಮ್ಮಿ ಅವೆಲ್ಲ ಆವ. ಬಟ್